ಹೆಲೋ ಗೈಸ್, ಬಡವರಿಗೆ ಇನ್ಸ್ಟಂಟ್ ಆಗಿ 1 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನು ಈಸಿಲಿ ಲೋನ ಕೊಡುತ್ತೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೇ ಸಾಲನ ಕೊಡ್ತಾ ಇದೆ. ನಿಮ್ಗೇನಾದರೂ ತುಂಬ ಕಷ್ಟ ಇದೆ ಅಂತಂದರೆ, ನೀವು ತುಂಬ ಬಡತನದಿಂದ ಇಲ್ಲಿ ಇದ್ದೀರಾ ಅಂತಂದರೆ, ನಿಮಗೆ ತಕ್ಷಣ ದುಡ್ಡಿನ ಅವಶ್ಯಕತೆ ಇದೆ ಅಂತಂದರೆ, ನಿಮ್ಮ ಮನೇಲಿ ಎಮರ್ಜೆನ್ಸಿ ಇದೆ, ನಿಮಗೆ ತಕ್ಷಣ ದುಡ್ಡು ಬೇಕು, ಯಾರು ಕೂಡ ದುಡ್ಡು ಕೊಡ್ತಾ ಇಲ್ಲ, ಲೈಕ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು, ಎಲ್ಲಿಂದನೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ನೀವು ತುಂಬ ಬಡತನದಲ್ಲಿ ಇದ್ದೀರಿ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಸಾಲ ಕೊಡುತ್ತೆ. ಆ್ಯಂಡ್ ಅದು ಕೂಡ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೊಡ್ತಾ ಇದೆ. ಸೊ ಇಂಥ ಅಪ್ಲಿಕೇಶನು ಪ್ಲೇಸ್ಟೋರಲ್ಲಿ ಎಷ್ಟು ಹುಡುಕಿದ್ರು ನಿಮಗೆ ಸಿಗಲ್ಲ ಗೈಸ್. ಸೊ ಅಂಥ ಅಪ್ಲಿಕೇಶನ್ ಇದು, ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನಲ್ಲಿ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾರಿಗೆಲ್ಲ ಇದು ಲೋನ್ ಕೊಡುತ್ತೆ, ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೋಡಿ, ಅಪ್ಲಿಕೇಶನ್ ಬೆಸ್ಟ್ ಇದೆ. ಸೊ ಈ ಒಂದು ಆ್ಯಪಿಂದ ತಕ್ಷಣ ಸಾಲ ಸಿಗ್ತಾ ಇದೆ. ಇಲ್ಲಿ 5,000 ರೂಪಾಯಿಂದ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಇದು ಕ್ಯಾಶ್ ಲೋನ್ ಆಗಿದೆ ಗೈಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 5,000 ರೂಪಾಯಿ ಇಂದ ಹಿಡಿದ್ಬಿಟ್ಟು ಅಪ್ ಟು 1 ಲಕ್ಷ ರೂಪಾಯಿವರೆಗೆ ನೀವು ಲೋನ್ ತಗೋಬೋದು. ಆ್ಯಂಡ್ ಟೆನ್ಯೂರ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಟೆನ್ಯೂರ್ವರೆಗೂ ಬೇಕು, 6 ತಿಂಗಳವರೆಗೂ ಬೇಕಾ ಅಥವಾ 12 ತಿಂಗಳು ಅಂದರೆ 1 ವರ್ಷದವರೆಗೆ ಬೇಕಾ. ಇಲ್ಲಿ EMI ತೋರಿಸುತ್ತೆ. 1 ಲಕ್ಷ ಸಾಲ ಆ್ಯಂಡ್ 12 ತಿಂಗಳು ಇಲ್ಲಿ ಟೆನ್ಯೂರ್ಗೆ ಇಲ್ಲಿ 10,407 ರೂಪಾಯಿ EMI ಆಗುತ್ತೆ, ಮಂತ್ಲಿ EMI. ಆ್ಯಂಡ್ ಇದನ್ನು ನೀವು ಪೇ ಮಾಡಬೇಕಾಗಿರುತ್ತೆ. ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು, 2.4% ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಮಾಡ್ಕೊಬೇಕು. ನಂತರ ಸೊ ಇಲ್ಲಿ ನೆಕ್ಸ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಲೋನ್ ಪರ್ಪಸ್ ಕೇಳುತ್ತೆ. ನೀವು ಏನಕ್ಕೆ ಈ ಒಂದು ಲೋನ ತೊಗೊತಾ ಇದ್ದೀರಾ, ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆನಾ, ಬಿಸ್ನೆಸ್ ಲೋನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಇಲ್ಲಿ ಹೋಮ್ ರಿಪೇರ್ ಸಲುವಾಗಿ ಏನಾದರೂ ಇದೆನಾ, ಸ್ಯಾಲ್ರಿ ಡಿಲೇ ಆಗಿದೆನಾ, ಎಜುಕೇಷನ್ ಸಲುವಾಗಿ ಏನಿದೆ ನೋಡಿ, ಅದನ್ನು ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಪರ್ಪಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತದೆ. ಏನು ನೀವು ಓದಿದ್ದೀರಾ, 10ನೇ ಕ್ಲಾಸ್ ಓದಿದ್ದೀರಾ, 12th ಓದಿದ್ದೀರಾ, 10th ಓದಿದ್ದೀರಾ, ಏನಿದೆ ನೋಡಿ. ಸೊ ನೀವು ಬ್ಯಾಚುಲರ್ಸ್ ಓದಿದ್ದೀರಾ, ಮಾಸ್ಟರ್ಸ್ ಓದಿದ್ದೀರಾ, ಡಾಕ್ಟರೇಟ್ ಏನಾದರೂ ಇದ್ದೀರಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತದೆ. ನೀವು ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ ಅಥವಾ ರೆಂಟೆಡ್ ಮನೆಯಲ್ಲಿದ್ದೀರಾ, ಅಂದರೆ ನಿಮ್ಮದು ಸ್ವಂತ ಮನೆ ಇದ್ದೀರಾ ಅಥವಾ ಬಾಡಿಗೆ ಮನೆಯಲ್ಲಿದ್ದೀರಾ, ಪೇರೆಂಟ್ಸ್ ಜೊತೆಗಿದ್ದೀರಾ ಅಥವಾ ರಿಲೇಟಿವ್ಸ್ ಜೊತೆಗಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಜಾಬ್ ಕೇಳುತ್ತೆ. ಜಾಬನ್ನು ಎಂಟರ್ ಮಾಡ್ಕೋಬೇಕು ಇಲ್ಲಿ. ಸೊ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈವನ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೂಡೆಂಟ್ ಮತ್ತು ಹೌಸ್ ವೈಫ್ಗೂ ಕೂಡ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಕಾಲೇಜ್ ನೇಮ್ ಅಂತ ಕೇಳುತ್ತೆ, ಅಥವಾ ಅದನ್ನು ಹಾಕಬೇಕು. ಸೊ ಹೌಸ್ ವೈಫ್ ಆಗಿದ್ದರೆ ಹೌಸ್ ವೈಫ್ ಅಂತಲೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಂದರೆ ಕರೆಕ್ಟಾಗಿ ಹೋಗ್ತೀರಾ, ಅಥವಾ ಕಾಂಟ್ರಾಕ್ಚುವಲ್ ಎಂಪ್ಲಾಯ್ ಇದ್ದೀರಾ ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಮ್ಗೆ ಏನಾದ್ರು ತೊಗೊಂಡಿದ್ದೀರಾ, ಅಥವಾ ನೀವು ಫ್ರೀಲ್ಯಾನ್ಸರ್ ಇದ್ದೀರಾ, ಯೂಟ್ಯೂಬರ್ ಇದ್ದೀರಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಹೌ ಲಾಂಗ್ ಯು ಹ್ಯಾವ್ ಬೀನ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಯಾವಾಗಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, 1 ವರ್ಷನ, 2 ವರ್ಷನ, 3 ವರ್ಷನ, ಅದನ್ನು ಹಾಕಿ. ನಂತರ ಕಂಪನಿ ನೇಮ್ ಕೇಳುತ್ತೆ. ಕಂಪನಿ ನೇಮ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಆರ್ ವರ್ಕ್ ಫೀಲ್ಡ್ ಕೇಳ್ತದೆ. ಯಾವ ಒಂದು ಫೀಲ್ಡಲ್ಲಿ, ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾರೆ. ನಮ್ಮದು ಇಲ್ಲಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ದು ಯಾವುದಿದೆ, ಇಲ್ಲಿ ಅಗ್ರಿಕಲ್ಚರ್ ಇದನ್ನು ಯಾವುದಿದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಜಾಬ್ ಕೇಳುತ್ತೆ. ಯಾವ ಒಂದು ಜಾಬಲ್ಲಿ ಇದ್ದೀರಾ, ಆ ಒಂದು ಡೆಸಿಗ್ನೇಷನ್ ಏನಿದೆ ನಿಮ್ಮದು ಅಂತ ಕೇಳ್ತೇವೆ. ಆ ಒಂದು ಪದವಿನಲ್ಲಿ ಇದ್ದೀರಾ, ಆ ಒಂದು ಇದರಲ್ಲಿ ಏನಾದ್ರು ಇವಾಗ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದರೆ ಬ್ಯಾಂಕರ್ ಇದೆ, ಕಲೆಕ್ಷನ್ ಏಜೆಂಟ್ ಇದೆ, ಮ್ಯಾನೇಜರ್ ಇದೆ, ಪ್ರೊಫೆಷನಲ್ ಇದೆ. ಸೊ ಈ ರೀತಿಯಾಗಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆಂಟ್ ಇದೆ, ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆವ್ರೇಜ್ ಮಂತ್ಲಿ ಇನ್ಕಮ್ ಕೇಳ್ತಾ ಇದೆ. ಆವ್ರೇಜ್ ಮಂತ್ಲಿ ಇನ್ಕಮ್ ನಿಮ್ದು ಎಷ್ಟಿರುತ್ತೆ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವಾಗ ನಿಮ್ಮ ಒಂದು ಸ್ಯಾಲ್ರಿ ಇಲ್ಲಿ ರಿಸೀವ್ ಆಗುತ್ತೆ, ಸೊ ಅದನ್ನು ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಇನ್ಕಮ್ ಕೇಳುತ್ತೆ. ಯಾವ ರೀತಿಯಾಗಿ ನಿಮಗೆ ಇನ್ಕಮ್ ರಿಸೀವ್ ಆಗ್ತಾ ಇದೆ, ಬ್ಯಾಂಕ್ ಅಕೌಂಟಿಗೆ ಆಗುತ್ತಾ, ಚೆಕ್ ಬರುತ್ತಾ, ಅಥವಾ ಇಲ್ಲಿ ಕ್ಯಾಶಿಗೆ ಬರುತ್ತಾ ಅಂತ ಕೇಳ್ತದೆ. ನಾನು ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮ್ಮದು ಕೂಡ ಬ್ಯಾಂಕ್ ಅಕೌಂಟ್ ಅಂತಲೇ ಇರುತ್ತೆ. ನಂತರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ನಾನು ಇಂಗ್ಲೀಷ್ ಅವ್ರ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಲೋನ್ ಎಕ್ಸ್ಪೀರಿಯನ್ಸ್ ಇದೆನಾ ಅಂತ ಕೇಳ್ತದೆ. ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇವ್ಯಾಲ್ಯುವೇಟ್ ಲೋನ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ನಿಮ್ಮ ಲೋನ್ ಇಲ್ಲಿ ಇವ್ಯಾಲ್ಯುವೇಟ್ ಆಗ್ಬಿಟ್ಟು ನಿಮಗೆ ಎಷ್ಟು ಲೋನ್ ಕೊಡಬೇಕು ನೋಡಿ ಅಷ್ಟು ಅವರು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಓಕೆ, ಅದಾದ ನಂತರ ಲೆವೆಲ್ ಅಪ್ ಲೋನ್ ಇದೆ. ಸೊ ಇಲ್ಲಿ ಕೆಳಗಡೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾನು ಲೆವೆಲ್ 8 ಅಲ್ಲಿ ಇದ್ದೀನಿ, ಅಂದರೆ ಲೆವೆಲ್ 1 ಇಂದ ಇವಾಗ ಲೆವೆಲ್ 8ಗೆ ಬಂದಿದ್ದೀನಿ. ಯಾಕೆಂತಂದರೆ ಇಷ್ಟು ಲೋನ್ನ ನಾನು ತೊಗೊಂಡ್ಬಿಟ್ಟು ಆಲ್ರೆಡಿ ರೀಪೇ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೆವೆಲ್ 8 ಆದಮೇಲೆ 10 ಆದಮೇಲೆ 11 ಅಲ್ಲಿ 1 ಲಕ್ಷ ಸಾಲ ಕೊಡ್ತಾ ಇದ್ದಾರೆ. ಕಮಿಂಗ್ ಸೂನ್ ಅಂತ ಇದಲ್ಲ, ನಾನು 9, 10 ತೊಗೊಂಡಾದ್ಮೇಲೆ, ಅಂದರೆ ಇದು 8 ತೊಗೋಬೇಕು, 8 ಆದಮೇಲೆ 9, 10 ತೊಗೊಂಡಾದ್ಮೇಲೆ ಇಲ್ಲಿ 11ಗೆ ಇಲ್ಲಿ 1 ಲಕ್ಷ ಲೋನ್ ಕೊಡ್ತಾರೆ.
ಕೊಡ್ತಾ ಇದ್ದಾರೆ. ಇದು ಕೂಡ ಬೆಸ್ಟ್ ಇದೆ. ಈ ರೀತಿಯಾಗಿ ಕೂಡ ನೀವು ಲೋನ್ನ ತೊಗೊಬೋದು. ನಿಮಗೆ ಕಡಿಮೆ ಲೋನ್ ಅಮೌಂಟ್ ಬೇಕಿತ್ತು ಅಂತಂದರೆ ಲೆವೆಲ್ ಅಪ್ ಲೋನ್ನ ನೀವು ಪ್ರಿಫರ್ ಮಾಡ್ಬೋದು. ನಿಮ್ಗೆ ಕ್ಯಾಶ್ ಲೋನ್ ಬೇಕಿದ್ರು ಕ್ಯಾಶ್ ಲೋನ್ ತೊಗೋಬೋದು. ಸೊ ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತುಂಬ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಡೆಡಿಕೇಟೆಡ್ ವಿಡಿಯೋಸ್ ಕೂಡ ಮಾಡಿದ್ದೀನಿ ಈ ಒಂದು ಆ್ಯಪ್ ಮೇಲೆ. ಆ್ಯಂಡ್ ಲೋನ್ನ ತೊಗೊಂಬಿಟ್ಟು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಗೈಸ್. ಆ ಒಂದು ವಿಡಿಯೋನ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನಂತರ ನಿಮಗೆ ತಕ್ಷಣ ಸಾಲ ಸಿಗುತ್ತೆ. ಆ್ಯಂಡ್ 1 ಲಕ್ಷ ರೂಪಾಯಿವರೆಗೆ ಸಾಲ ಯಾರ್ಯಾರಿಗೆ ಬೇಕೋ ನೋಡಿ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಇನ್ಸ್ಟಂಟ್ ಆಗಿ ಸಿಗುತ್ತೆ. ನೀವು ಬಡವರಾಗಿರ್ಬೋದು, ನೀವು ಏನೇ ಆಗಿರ್ಬೋದು ಗೈಸ್, ನೀವು ಸ್ಯಾಲರಿಡ್ ಪರ್ಸನ್ ಆಗಿರಿ, ಸೆಲ್ಫ್ ಎಂಪ್ಲಾಯ್ಡ್ ಆಗಿರಿ, ನಿಮಗೆ ತುಂಬ ಬಡತನ ಇದೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಪ್ರಿಫರ್ ಮಾಡಿ, ನಿಮಗೆ ತಕ್ಷಣ ಸಾಲ ಸಿಗ್ತಾ ಇದೆ. ಆ್ಯಂಡ್ ಯಾ ಗೈಸ್, ಇಂಥ ಒಂದು ಅಪ್ಲಿಕೇಶನ್ ನಿಮಗೆ ಸಿಗಲ್ಲ. ಸೊ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು ಇದ್ದರೆ ಸಾಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದರೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಲೈಕ್ ಡಿಜಿಟಲಿ ಅದನ್ನೇ ಫೆಚ್ ಮಾಡ್ಕೊಳುತ್ತೆ. OTP ಕೊಟ್ಟರೆ ಸಾಕು. ಓಕೆ, ಸೊ ನಂತರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ನೀವು ಇಲ್ಲಿ ವೆರಿಫೈನ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ನಿಮಗೆ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನು ಸೈನ್ ಮಾಡ್ಕೊಂಡು ತಕ್ಷಣ ಲೋನ ತೊಗೋಬೋದು. ವಿತಿನ್ ಮಿನಿಟ್ಸಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಅಮೌಂಟನ್ನು ತರುತ್ತೆ. ಓಕೆ, ಸೊ ನಿಮಗೆ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಾಲ ಬೇಕಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ನ ನೋಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ, ಸೊ ಏನು ಗೊತ್ತಾಗಿಲ್ಲ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಸರಿನಾ? ಸೊ ಓಕೆ ಗೈಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.